ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆಯಲ್ಲಿ ಗುಂಡಿಗಳೇ ಕಾಣಿಸ್ತಾ ಇತ್ತು. ಈ ಬಗ್ಗೆ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ರಾಜಧಾನಿ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ, ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಈಗ ಬಿಬಿಎಂಪಿ ಮಾಡ್ತಾ ಇದೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ಗುಂಡಿ ಮುಚ್ಚುವಂತಹ ಕಾರ್ಯ. ರಾಜರಾಜೇಶ್ವರಿ ವಲಯದಲ್ಲಿ ಗುಂಡಿ ಮುಚ್ಚುತ್ತಾ ಇದ್ದಾರೆ ಬಿಬಿಎಂಪಿಯ ಸಿಬ್ಬಂದಿಗಳು. ಹೊಸ ತಂತ್ರಜ್ಞಾನ ಜೆಟ್ ಪ್ಯಾಚರ್ ಮೂಲಕವಾಗಿ ಕಾರ್ಯಾಚರಣೆಗೆ ಇಳಿಯಲಾಗಿದೆ. ಇಲ್ಲಿಯವರೆಗೂ 1,200 ಗುಂಡುಗಳು ಅಂತಿದ್ದವರು ಈಗ ಇಷ್ಟೆಲ್ಲ ಗುಂಡಿಗಳಿಗೆ ನೂತನ ತಂತ್ರಜ್ಞಾನವನ್ನೆಲ್ಲ ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಅಂದ್ರೆ ಎಷ್ಟು ಗುಂಡಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಂದ್ರೆ ಮುಖ್ಯ ರಸ್ತೆ ಆಗಿರ್ಬೋದು, ಗಲ್ಲಿ ರಸ್ತೆ ಆಗಿರ್ಬೋದು, ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅದರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದ್ವಿ. ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಎಲ್ಲಾ ವಲಯಗಳಲ್ಲೂ ಕೂಡ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಒಟ್ಟಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವರ ಎಚ್ಚರಿಕೆಯ ಜೊತೆಗೆ ಅಂದ್ರೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ರ ಇಂಪ್ಯಾಕ್ಟ್ ಇದು, ದೊಡ್ಡ ಇಂಪ್ಯಾಕ್ಟ್ ಇದು. ಯಾಕಂದ್ರೆ 15ನೇ ತಾರೀಕು ಒಳಗಾಗಿ ಅಂದ್ರೆ 1 ವಾರದ ಗಡುವನ್ನ ಡಿಸಿಎಂ ಅವರು ಕೊಟ್ಟಿರುವಂಥದ್ದು. ಅದರಿಂದಾಗಿ ಬರದಿಂದ ಈಗ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸದಲ್ಲಿ ಏನು ಬಿಬಿಎಂಪಿ ಅಧಿಕಾರಿಗಳು ತಲ್ಲೀನರಾಗಿರುವಂಥದ್ದು. ಬರದಿಂದ ಸಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಬೃಹತ್ ರಸ್ತೆ ಗುಂಡಿಗಳೇನಿತ್ತು, ಡೆಡ್ಲಿ ರಸ್ತೆ ಗುಂಡಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅನ್ನುವಂಥ ಲಿಸ್ಟನ್ನ ರಿಯಾಲಿಟಿ ಚೆಕ್ಗಳ ಮೂಲಕ ನೀಡ್ತಾನೆ ಬಂದಿದ್ವಿ. ಈಗ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಅದು ಕೂಡ ಜೆಟ್ ಪ್ಯಾಚರ್ ಅನ್ನುವಂಥ ಈ ಹೊಸ ಟೆಕ್ನಾಲಜಿಯ ಮಿಷನ್ ಏನಿದೆ ಅದು ಅಂದರೆ ಜಪಾನ್ನ ಟೆಕ್ನಾಲಜಿ ಇದು. ಇದನ್ನ 2 ತಿಂಗಳ ಹಿಂದೆ ತರಿಸ್ಕೊಂಡಿದ್ರು, ಆದರೆ ಹೆಚ್ಚಾಗಿ ಬಳಕೆ ಮಾಡಿರಲಿಲ್ಲ. ಅಂದರೆ ಈ ಹೆದ್ದಾರಿಗಳು ಹಾಗೆ ದೊಡ್ಡ ವಿಸ್ತೀರ್ಣದ ರಸ್ತೆಗಳೇನಿರ್ತವೆ ಆ ರಸ್ತೆಗಳಲ್ಲಾಗಿರುವಂಥ ಗುಂಡಿಗಳನ್ನು ಮುಚ್ಚೋದಕ್ಕೆ, ಅದು ಕೂಡ ತುಂಬ ವೇಗವಾಗಿ ಮುಚ್ಚೋದಕ್ಕೆ, ತುಂಬ ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಬೃಹದಾಕಾರದ ರಸ್ತೆ ಗುಂಡಿಗಳನ್ನು ಕೂಡ ಮುಚ್ಚಬಹುದು. ಈಗ ಗಮನಿಸ್ಬೋದು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ರವಿ ಅವರು ತೋರಿಸ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಈ ಮಿಷನ್ ವರ್ಕ್ ಆಗ್ತಿದೆ, ಜೊತೆಗೆ ಗುಂಡಿಗಳನ್ನು ಎಷ್ಟು ಬೇಗ ಮುಚ್ತಾ ಇದೆ ಅನ್ನುವಂಥದ್ದನ್ನು. ಅಂದರೆ ತುಂಬ ಒಳ್ಳೆಯ ಟೆಕ್ನಾಲಜಿ ಇದು, ಆಧುನಿಕ ಟೆಕ್ನಾಲಜಿ ಇದು, ಹಾಗೆ ತುಂಬ ಬಾಳಿಕೆ ಬರುತ್ತೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಗುಂಡಿ ಆಗಿತ್ತು ಇಲ್ಲಿ. ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತಿದ್ರೆ ಇಲ್ಲಿ ವಾಹನ ಸವಾರರು ತುಂಬ ಈಸಿಯಾಗಿ ಬೀಳ್ತಾ ಇದ್ರು. ಅಂದರೆ ಹಲವು ರೀತಿಯಂಥ ಆಕ್ಸಿಡೆಂಟ್ಗಳು ಇಲ್ಲಿ ಆಗ್ತಾ ಇತ್ತು. ಈಗ ಅದಕ್ಕೆ ಮುಕ್ತಿಯನ್ನು ಆಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ. ಅದು ಕೂಡ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಪಬ್ಲಿಕ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡ್ತಾನೆ ಬಂದಿತ್ತು. ಆ ವರದಿ ಪ್ರಸಾರ ಮಾಡಿದ ನಂತರ ಡಿಸಿಎಂ ಅವರು ಕೂಡ ಬಿಬಿಎಂಪಿಗೆ ಎಚ್ಚರಿಕೆ ಕೊಟ್ಟರು. ಆ ಎಚ್ಚರಿಕೆಯ ನಂತರ ಈಗ ಜೆಸಿಗಳು ಅಂದರೆ ಜಾಯಿಂಟ್ ಕಮಿಷನರ್ಗಳೇ ಸ್ಥಳದಲ್ಲಿ ನಿಂತು ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಕೂಡ ಈ ಮೈಸೂರು ರಸ್ತೆ ಹಾಗೆ ಕೆಂಗೇರಿ ಭಾಗದಲ್ಲಿ ಏನಿದೆ, ಆರ್ ನಗರದ ಭಾಗದಲ್ಲಿ ಹಲವು ಕಡೆಗಳಲ್ಲಿ ಗುಂಡಿಗಳಾಗಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಹಲವರು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಇದು. ಬಿಬಿಎಂಪಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಬರದಿಂದ ಕೆಲಸ ಮಾಡ್ತಾ ಇದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಸಿಎಂ ಡಿಸಿಎಂ ಎಲ್ಲ ತಾಕೀತು ಮಾಡಿದ ಮೇಲೆ ಡೆಡ್ಲೈನ್ ಕೊಟ್ಟ ಮೇಲೆ ನಾವು ಮಾಡ್ತೀವಿ ಅಂತಂದ್ರೆ ಎಂಥ ಮನಸ್ಥಿತಿ. ಅದಕ್ಕೆ ಸಂಬಳ ತಗೊಳ್ತಾ ಇರ್ತೀವಿ, ಆದರೂ ಕೂಡ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಕೆಲಸವನ್ನ ಮಾಡಬೇಕು ಅನ್ನೋ ಮನಸ್ಸು ಯಾರಿಗೂ ಇರಲ್ಲ. ಸತ್ರೆ ಜನ ಸಾಯೋದು, ಬೈಕೊಂಡ್ರೆ ಜನ ಬೈಕೊಳ್ಳೋದು, ನಮಗೇನಾಗುತ್ತೆ ಅನ್ನೋ ರೀತಿಯ ಆಟಿಟ್ಯೂಡ್ ಅಂತ ಕಾಣಿಸುತ್ತೆ. ಈಗ ಎಷ್ಟು ಕ್ವಿಕ್ ಆಗಿ ಮಾಡ್ತಾ ಇದ್ದೀರಿ? ಯಾಕಂದ್ರೆ 15ನೇ ತಾರೀಕು ಒಳಗಡೆ ಬರ್ತಾರಲ್ಲ ಡಿಸಿಎಂ, ನೋಡ್ತಾರಲ್ಲ, ಆ ಕಾರಣಕ್ಕೆ ಅಷ್ಟೇ ಕ್ವಿಕ್ ಆಗಿ ಕಿತ್ತು ಬರದೇ ಇದ್ರೆ ಸಾಕು ಅಂತ ಕೂಡ ಜನ ಅಂದ್ಕೊಳ್ತಾ ಇರ್ತಾರೆ. ರೈಟ್. ಏನೋ ಅಂಗನವಾಡಿಗಳ ಸ್ಥಿತಿ ಬಗ್ಗೆ ನಾವು ಆಗಾಗ ರಿಪೋರ್ಟ್ ಮಾಡ್ತಾನೆ ಇರ್ತೀವಿ. ಇಲ್ಲೊಂದು ಅಂಗನವಾಡಿಯ ಸ್ಥಿತಿ ಬಗ್ಗೆ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹಾವೇರಿ ಜಿಲ್ಲೆಯ ಬಿದ್ರಗಟ್ಟಿ ಗ್ರಾಮದಲ್ಲಿ ಅಂಗನವಾಡಿಯೊಂದು ದನದ ಕೊಟ್ಟಿಗೆಗಿಂತಲೂ ದುಸ್ಥಿತಿಯಲ್ಲಿದೆ. ಗಾಳಿ ಬೀಸಿದಾಗ ತಗಡಿನ ಶಬ್ದ, ಬೇಸಿಗೆಯಲ್ಲಿ ತಲೆಗೆ ಬಿಸಿಲಿನ ಕಾವು, ಅಲ್ಲೇ ಅಡಿಗೆ ಮನೆ, ಅಲ್ಲೇ ತಿಂಡಿ, ಊಟ ಎಲ್ಲ. ಅಷ್ಟೇ ಅಲ್ಲದೆ ಈ ಗ್ರಾಮಕ್ಕಿರುವಂತಹ ಏಕೈಕ ಅಂಗನವಾಡಿ ಕೂಡ ಇದೆ. ಕಳೆದ 25 ವರ್ಷಗಳಿಂದ ಒಂದೊಳ್ಳೆ ಅಂಗನವಾಡಿ ನಿರ್ಮಿಸ್ಕೊಡಿ ಅಂತ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಪ್ರಯೋಜನ ಆಗಿಲ್ಲ. ಇಲ್ಲಿನ ಮಕ್ಕಳ ಸ್ಥಿತಿ ಅಂತೂ ಆ ದೇವರಿಗೆ ಪ್ರೀತಿ ಅನ್ನೋ ರೀತಿ ಇದೆ.